ಹಾಯ್ ನಮಸ್ಕಾರ. ಫೈನಲಿ RCB ವಾಪಸ್ ಟ್ರ್ಯಾಕಿಗೆ ಬಂದಿದೆ. ಯಾಕಂದರೆ 2 ಸೋಲು DC ಹಾಗೆ RR ವಿರುದ್ಧ. ಈ ಮ್ಯಾಚನ್ನು ಗೆಲ್ಲೇಬೇಕು ಅಂತ ನಾನು ಪ್ರಿವ್ಯೂವಲ್ಲೂ ಕೂಡ ಹೇಳಿದ್ದೆ. ಫೈನಲಿ ಗೆದ್ದಿದ್ದೀವಿ. ಬಟ್ ಎಲ್ಲೊಂದು ಕಡೆ ಕೆಲವೊಂದಷ್ಟು ಆಚೆ ಈಚೆ ಆಗಿದೆ. ಅದರ ಬಗ್ಗೆ ಕೂಡ ನಾವು ಮಾತನಾಡೋಣ. ಜೊತೆಗೆ ನಮ್ಮ ಬೌಲಿಂಗಲ್ಲಿ ಆದಂಥ ಒಂದು ಲೂಪ್ ಹೋಲ್. ಬ್ಯಾಟಿಂಗಲ್ಲಿ ಇಂಡಿಯನ್ ಕೋರ್ ಬ್ಯಾಟ್ಸ್ಮನ್ಸ್ ವಿರಾಟ್ ಕೊಹ್ಲಿ ಹಾಗೆ ದೇವದತ್ ಪಡಿಕ್ಕಲ್ ಅವರಿಬ್ಬರು ಕ್ಲಿಕ್ ಆದರೆ ಇನ್ನಿಬ್ಬರು ಸ್ವಲ್ಪ ಡಿಸಪಾಯಿಂಟ್ ಮಾಡಿದ್ರು. ಸೊ ಇದ್ರ ಬಗ್ಗೆ ಕೂಡ ಮಾತನಾಡೋಣ. ಫೈನಲಿ ನಾವು ಈಗ ಟೇಬಲಲ್ಲಿ ಟಾಪ್ 2ಗೆ ಬಂದಿದ್ದೀವಿ. ಇದೊಂದು ವೆರಿ ಪಾಸಿಟಿವ್ ನಮಗೆ. 2 1 2ರಲ್ಲಿದ್ದರೇ ಒಂಥರ ಗೊತ್ತು. ಸೊ ಅದನ್ನು ಇವತ್ತು RCB ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿಂದ ಅಂತ ಒಂದು ನಂಬಿಕೆ ಇದೆ. ಅಲ್ಲಿಗೆ ಲೀಗಲ್ಲಿ ಹಾಫ್ ಮುಗೀತು, ಫಸ್ಟ್ ಪಾರ್ಟ್ ಮುಗೀತು. 7 ಮ್ಯಾಚನ್ನು ನಾವು ಆಡಾಗಿದೆ, 5 ಗೆದ್ದಿದ್ದೀವಿ, 2 ಮ್ಯಾಚನ್ನು ಸೋತಿದ್ದೀವಿ. ನಮ್ಮ ಪಾಯಿಂಟ್ ಬಂದು +1.101. ಸೊ ಇನ್ನು 3 ಗೆಲುವು ಬೇಕು 16ಗೆ, ಅದಕ್ಕೆ ಹತ್ತಿರ ಬರ್ತಾ ಇದ್ದೀವಿ. ಬರೀ 3 ಅಲ್ಲ, ಇನ್ನು ಉಳಿದಿರುವಂಥ 7ರಲ್ಲಿ ಮ್ಯಾಕ್ಸಿಮಮ್ ನಾವು ಹೊಡಿತೀವಿ. 6 ಆದರೂ ಹೊಡಿಲೇಬೇಕು, ಆ ಒಂದು ವಿಶ್ವಾಸ ಇದೆ. ಬಟ್ ಇವತ್ತಿನ ಮ್ಯಾಚ್ ಫಸ್ಟ್ ಆಫ್ ನೋಡೋದಾದರೆ ಎಲ್ಲೊಂದು ಕಡೆ ನಮ್ಮ ಬೌಲಿಂಗ್ ಭುವನೇಶ್ವರ್, ಹೇಸಲ್ವುಡ್ ಇಬ್ಬರು ಸಖತ್ತಾಗಿ ಬೌಲ್ ಮಾಡಿದ್ರು. ರಶೀಕ್ ದಾರ್ ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ರು. ಆದರೆ ಮಿಡ್ಲ್ ಆರ್ಡರ್ ಅಂತ ಬಂದಾಗ, ಅಥವಾ ಒಂದು ಮಿಡ್ಲ್ ಆ ಒಂದು ಫೇಸ್ ಅಂತ ಬರುತ್ತಲ್ಲ, 6ಇಂದ ಅಂದರೆ 7 ಓವರ್ಸಿಂದ ಒಂದು 15 ಓವರ್ಸ್ ಎಲ್ಲೋ ಸ್ವಲ್ಪ RCB ಡಿಸಪಾಯಿಂಟ್ ಮಾಡ್ತು ಅಂತ ಅನಿಸ್ತು. ಯಾಕಂದರೆ ನಮ್ಮ ಸ್ಪಿನ್ನರ್ಸ್ ಸುಯಶ್ ಶರ್ಮಾ ಹಾಗೆಯೇ ಕೃಣಾಲ್ ಪಾಂಡ್ಯ ಇಬ್ಬರು ಕೂಡ ಇವತ್ತು ಕಾಸ್ಟ್ಲಿ ಆದರು. ಸೊ ಅದೊಂದು ಕನ್ಸರ್ನ್ ನಮಗೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಹೇಗೆ ನಮ್ಮ ಟೀಮಲ್ಲಿ ಮೈನಸ್ ಏನು ಅಂತಂದರೆ ಒಂದು ಬೌಲರ್ 6ನೇ ಆಪ್ಷನ್. ಸೊ ಅದು ನಾವು ಇವತ್ತು ಕೂಡ ಅದು ಒಂದು ಸಮಸ್ಯೆಯಾಗಿ ಉಳ್ಕೊಳ್ತು. ರೊಮ್ಯಾರೋ ಶೆಫರ್ಡ್ನ ನೀವು 6ನೇ ಬೌಲರ್ ಅಂತ ಫಿಕ್ಸ್ ಮಾಡೋಕ್ಕಾಗಲ್ಲ, ಚಾನ್ಸೇ ಇಲ್ಲ. ಯಾಕಂದರೆ ಅವರು T20 ವರ್ಲ್ಡ್ ಕಪ್ಪಲ್ಲಿ ಚೆನ್ನಾಗಿ ಮಾಡಿದ್ದಾರೆ, 5 ವಿಕೆಟನ್ನು ಗಳಿಸಿದ್ದಾರೆ. ಬಟ್ RCB ಆ ಸರ್ಕ್ಯೂಟ್ನಲ್ಲಿ, ಆ ಸೆಟಪ್ಪಲ್ಲಿ ಯಾಕೋ ಅವರು ಬೌಲಿಂಗ್ ಆಪ್ಷನ್ ಆಗಿ ಕಾಣ್ತಾ ಇಲ್ಲ. ಸೊ ಇದಕ್ಕೆ ಬೇರೆ ಒಂದು ಏನಾದರೂ ಸೊಲ್ಯೂಷನ್ ನೋಡಲೇಬೇಕು. ನೋಡಿ, ನಮ್ಮ ಬೌಲಿಂಗ್ ಕಾರ್ಡನ್ನು ನಾವು ನೋಡಿದ್ರೆ ಹೇಗಿದೆ ಇವತ್ತು ಅಂತ. ಪ್ರತಿಯೊಬ್ಬರು ಕೂಡ ಆಲ್ಮೋಸ್ಟ್ ಹೇಸಲ್ವುಡ್ ಕೂಡ ಕಾಸ್ಟ್ಲಿ ಅನಿಸಿದ್ರು ಕೂಡ ವಿಕೆಟನ್ನು ತೆಗೆದ್ರು. ಯಾಕಂದರೆ ಸೆಟ್ ಆಗಿರುವಂಥ ಬ್ಯಾಟ್ಸ್ಮನ್ನ ವಿಕೆಟ್ ತೆಗೆಯೋದು ಅದು ಸುಲಭ ಅಲ್ಲ. ಸೊ ಸಾಯಿ ಸುದರ್ಶನ್ ವಿಕೆಟನ್ನು ಪಡೆದ್ರು. ಫಸ್ಟ್ ನಾವು ಅವರ ಬ್ಯಾಟಿಂಗ್ ನೋಡಿದಾಗ ಸಾಯಿ ಸುದರ್ಶನ್ ಒಬ್ಬರೇ ಕಂಪ್ಲೀಟಾಗಿ ಅಕ್ವೈರ್ ಮಾಡ್ತಾಯಿದ್ರು ಪಿಚ್ಚನ್ನು, ಅಂದರೆ ಕಂಪ್ಲೀಟ್ ಕ್ರೀಸನ್ನು. ಎಲ್ಲ ಶಾಟ್ಸ್ ಕೂಡ ಆಲ್ಮೋಸ್ಟ್ ನೋಡ್ತಾ ಇದ್ದರೆ ಒಳ್ಳೆ ಬೌಲ್ಗಳನ್ನು ಕೂಡ ನೀಟಾಗಿ ಅವ್ರು ಕ್ಲಿಯರ್ ಮಾಡಿದ್ರು. ಒಬ್ಬ ಕ್ಲಾಸ್ ಬ್ಯಾಟ್ಸ್ಮನ್, ತುಂಬ ಕ್ಲಾಬರ್ ಮಾಡುವಂಥ ಬ್ಯಾಟ್ಸ್ಮನ್ ಅಲ್ಲ ಸಾಯಿ ಸುದರ್ಶನ್, ಅಥವಾ ಧಮಾಲ್ ಮಾಡುವಂಥ ಅಭಿಷೇಕ್ ಶರ್ಮಾನೋ ವೈಭವ್ ಸೂರ್ಯವಂಶಿ ಥರ ಬ್ಯಾಟ್ಸ್ಮನ್ ಅಲ್ಲ. ಬಟ್ ಇವತ್ತು ಪ್ಯೂರ್ ಕ್ರಿಕೆಟಿಂಗ್ ಶಾಟ್ಸ್ ಜೊತೆಗೆ ತೋರಿಸಿದ್ರು T20 ಈ ಥರ ಕೂಡ ಆಡ್ಬೋದು ಅಂತ. ಸೊ ಬಟ್ ನಮ್ಮ ಬೌಲರ್ಸ್, ವಿಶೇಷವಾಗಿ ಭುವನೇಶ್ವರ್, ಹೇಸಲ್ವುಡ್ ಬಿಟ್ಟರೆ, ನನ್ನ ಬೌಲಿಂಗ್ ಕಾರ್ಡನ್ನು ನಿಮಗೆ ಆಗಲೇ ಹೇಳ್ತೀನಿ ಅಂತ. ಭುವನೇಶ್ವರ್ ಕುಮಾರ್ 4 ಓವರಿಗೆ 31 ರನ್ 1 ವಿಕೆಟ್. ಜಾಶ್ ಹೇಸಲ್ವುಡ್ 4 ಓವರಿಗೆ 40 ರನ್ 1 ವಿಕೆಟ್. ರಶೀಕ್ ದಾರ್ ಸಲಾಮ್ ಆ ಲಾಸ್ಟ್ ಓವರ್ ಮಾಡಿದರೆ ಮೇ ಬಿ ಅವ್ರ ರನ್ ಇನ್ನೂ ಕೂಡ ಕಡಿಮೆ ಆಗೋದು. ಕೃಣಾಲ್ ಪಾಂಡ್ಯ 4 ಓವರಿಗೆ 50 ರನ್. ಸೊ ಅವರ ಬೌನ್ಸರ್ಗಳಿಗೂ ಕೂಡ ಇವತ್ತು 6 ಬಿತ್ತು. ಹಾಗೆ ರೊಮ್ಯಾರೋ ಶೆಫರ್ಡ್ 1 ಓವರ್ ಮಾಡಿದ್ದು 17 ರನ್. ನಾನು ಇದನ್ನೇ ಹೇಳ್ತಾ ಇರೋದು, ನೀವು 6ನೇ ಬೌಲಿಂಗ್ ಆಪ್ಷನ್ ಆಗಿ ರೊಮ್ಯಾರೋ ಶೆಫರ್ಡನ್ನು ಇಟ್ಕೊಂಡ್ರೆ ಅದು ವರ್ಕ್ ಆಗೋಲ್ಲ. ನಾನು RCB ಬ್ಯಾಟಿಂಗ್ ಬಗ್ಗೆ ಖಂಡಿತ ಬರ್ತೀನಿ. ಫಸ್ಟಿಗೆ ನಾವು ಏನೇನು ಕರೆಕ್ಷನ್ ರಿಪೇರಿ ಮಾಡ್ಕೊಳ್ಬೇಕು ಅದರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಯಾಕಂದರೆ ಮುಂದೆ ಇನ್ನಿರುವಂಥ 7 ಮ್ಯಾಚಲ್ಲಿ ಏನೆಲ್ಲ ನಮ್ಗೆ ಸಮಸ್ಯೆ ಆಗುತ್ತೆ ಅದನ್ನು ನಾವು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ. ಹಾಗೆ ಸುಯೇಶ್ ಶರ್ಮಾ 4 ಓವರಿಗೆ 36 ರನ್ 1 ವಿಕೆಟ್. ಸ್ವಲ್ಪ ಕ್ರ್ಯಾಂಪ್ ಕೂಡ ಕಂಡುಬಂತು ಅವರಿಗೆ. ಫಿಟ್ನೆಸ್ ವಿಚಾರವಾಗಿ ಸ್ವಲ್ಪ ಏನೋ ಗೊಂದಲಗಳಿದೆ. ಸೊ ಯಾಕಂದರೆ ಅವ್ರು ಬಂದರು, ಅದಾದಮೇಲೆ ಕೈಗೊಂದು ಏಟ್ ಬಿತ್ತು ಅವರಿಗೆ, ಎಸ್ಪೆಷಲಿ ಆ ಕ್ಯಾಚ್ ಹಿಡಿಬೇಕಾದ್ರೆ. ಸೊ ಇದೆಲ್ಲ ಆಗ್ತಾ ಇರುತ್ತೆ. ಫಿಟ್ನೆಸ್ ವಿಚಾರವಾಗಿ ರಶೀಕ್ ದಾರ್ ಸಲಾಮ್ ನಾನು ಹೇಳ್ತಾ ಇರೋದು, ಅವ್ರಿಗೂ ಕ್ರ್ಯಾಂಪ್ ಬಂತು. ಕೃಣಾಲ್ ಪಾಂಡ್ಯ ಅವರು ಕೂಡ ಸ್ವಲ್ಪ ಲಿಂಪ್ ಮಾಡ್ತಾಯಿದ್ರು ಮತ್ತು ಕಮ್ಬ್ಯಾಕ್ ಮಾಡಿದ್ರು. ಬಟ್ ನನಗೆ ಬೌಲಿಂಗ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಒಂದು ಹಂತದಲ್ಲಿ ಅವರು 220 ಹೋಗ್ತಾರೆ, 230 ಹೋಗ್ತಾರೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಲಾಸ್ಟ್ 5 ಓವರಲ್ಲಿ ಹೇಸಲ್ವುಡ್, ಭುವನೇಶ್ವರ್, ರಶೀಕ್ ದಾರ್ ಇವರೆಲ್ಲರೂ ಕೂಡ ಬಂದು ಮಾಡಿದಂಥ ಕಮ್ಬ್ಯಾಕ್, ಹಾಗೆ ಸುಯೇಶ್ ಶರ್ಮಾ ಮಾಡಿದಂಥ ಒಂದು ಓವರ್ ಬರೀ 4 ರನ್, ಆ ಲಾಸ್ಟ್ ಒಂದು ಡೆತ್ ಓವರಲ್ಲಿ ಸ್ಪಿನ್ನರ್ ಒಬ್ಬ ಬಂದು 4 ರನ್ ಕೊಡೋದಿದೆಯಲ್ಲ, ಇಟ್ಸ್ ಅನ್ಬಿಲೀವೇಬಲ್. ಸೊ ಇವತ್ತು ಆ ಒಂದು ಕ್ವಾಲಿಟಿಯನ್ನು ಎಲ್ಲೋ 230 240 ಹೋಗುತ್ತೇನೋ ಅಂತ ಅನಿಸ್ತಾಯಿತ್ತು. 220 ಪಕ್ಕ ಅಂತ ಇತ್ತು. ಬಟ್ ಅಲ್ಲಿಗೆ 205 ರನ್ನಿಗೆ 3 ವಿಕೆಟಿಗೆ ನಿಲ್ಲಿಸಿದ್ದು. ಇಟ್ ವಾಸ್ ಗ್ರೇಟ್ ಕಮ್ಬ್ಯಾಕ್ ಬೌಲಿಂಗ್ ಅಂತ ಬಂದಾಗ. ಹಾಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಫೀಲ್ಡಿಂಗಲ್ಲಿ ನಮಗೆಲ್ಲೋ ಫಿಲ್ ಸಾಲ್ಟ್ನ ನಾವು ಮಿಸ್ ಮಾಡ್ಕೊಂಡು ಇವತ್ತು. ಸೊ ಅವರು ಆ ಒಂದು ಏರಿಯಾ ಇದೆಯಲ್ಲ, ಟಿಮ್ ಡೇವಿಡ್ ಇವತ್ತು ಮಿಸ್ ಮಾಡಿದ್ರು ಕೆಲವೊಂದು ಕಡೆ. ರೊಮ್ಯಾರೋ ಶೆಫರ್ಡ್ ಭಾಳ ತಿನ್ಕಾಡಿ ಫೀಲ್ಡಿಂಗ್ ಮಾಡ್ತಾಯಿದ್ರು ಕೆಲವೊಂದು ಕಡೆ. ಅದೆಲ್ಲವೂ ಕೂಡ ಫಿಲ್ ಸಾಲ್ಟ್ ಏರಿಯಾ. ಫೀಲ್ಡಿಂಗಲ್ಲಿ ಅವ್ರು ಇದ್ದಿದ್ದರೆ ಮೇ ಬಿ ಇವತ್ತೊಂದು 5ರಿಂದ 10 ರನ್ ಅಥವಾ ಮಿನಿಮಮ್ 5 ರನ್ ಅವರು ಸೇವ್ ಮಾಡ್ತಾಯಿದ್ರು. ಸೊ ಇದು ಬೌಲಿಂಗ್ ಅಂತ ಬಂದಾಗ. ಬ್ಯಾಟಿಂಗ್ ಅಂತ ಬಂದಾಗ ರಜತ್ ಪಟಿದಾರ್ ಇವತ್ತು ಜೇಕಬ್ ಬತ್ತೆಲ್ ಆಡ್ತಿದ್ದಾರೆ ಅಂತಂದಾಗ ಇಡೀ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎಲ್ಲರೂ ಕೂಡ ಜೋರಾಗಿ ಹೋಗ್ತಾಯಿದೆ. ಬಟ್ ಒಂದು ಕಡೆ ಫಿಲ್ ಸಾಲ್ಟ್ ಬದಲು ಅಂತಂದಾಗ ಫಿಲ್ ಸಾಲ್ಟ್ ಇರಬೇಕಾಗಿತ್ತು ಗುರು ಅಂತ ಅನಿಸ್ತು. ಬಟ್ ಇಂಜುರಿ ಅಷ್ಟು ಫಿಟ್ ಇಲ್ಲ ಅಂತ ಇದ್ದಿದ್ದರಿಂದ ಕಾರಣ ಬೆತೆಲ್ ಆಡಿದ್ರು. ಬೆತೆಲಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಒಂದೇ ಮ್ಯಾಚಲ್ಲಿ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಬೆತೆಲ್ಗೆ ಆ ಒಂದು ಕೆಪಬಿಲಿಟಿ ಇದೆ, ಖಂಡಿತ ಅವರಿಂದ ಬರುತ್ತೆ, ದೊಡ್ಡ ಇನ್ನಿಂಗ್ಸ್ ಬಂದೇ ಬರುತ್ತೆ. ಬಟ್ ಫಸ್ಟ್ ಇನ್ನಿಂಗ್ಸಿಂದನೇ ನಾವು ಆಡಿದಂಥ 3 ಶಾಟ್ ಕೂಡ ನೋಡಿದ್ರೆ ನೀವು ಒಂದು ಸ್ಲೈಸ್ ಮಾಡಿದ್ರು, ಸಕ್ಕದಾಗಿತ್ತು ಆ ಶಾಟ್. ಸೊ 14 ರನ್ 10 ಬಾಲಿಗೆ 3 ಬೌಂಡ್ರಿ, 1 ಎಡ್ಜಾಗಿ ಹೋಗಿದ್ದದು. ಅದನ್ನು ಬಿಟ್ಟರೆ ಉಳಿದ 2 ಶಾಟ್ ಕೂಡ ಸಖತ್ತಾಗಿತ್ತು. ಈಗ ಬರೋಣ ವಿರಾಟ್ ಕೊಹ್ಲಿ ವಿಚಾರವಾಗಿ. ವಿರಾಟ್ ಕೊಹ್ಲಿ ಅವ್ರನ್ನ ಸ್ಟಾರ್ಟಿಂಗಲ್ಲೇ ಡ್ರಾಪ್ ಮಾಡಿದ್ರು. ವಾಷಿಂಗ್ಟನ್ ಸುಂದರ್ ಒಂದು ಸಿಟ್ಟರ್ ಕ್ಯಾಚ್, ಅದು ಕೈಗೆ ಬಂದಿದ್ದಂಥ ಕ್ಯಾಚ್. ವಿರಾಟ್ ಕೊಹ್ಲಿ ಕ್ಯಾಚ್ ಬಿಡದೇ ಇದ್ರೇನು ಸುಮ್ಮನೆ ಬಿಡಲ್ಲ ಅವರು. ಇಂಥದ್ರಲ್ಲಿ ನೀವು ಒಂದು ಕ್ಯಾಚ್ ಬಿಡ್ತೀರಾ ಅಂತಂದರೆ
ಬಿಡ್ತಾರಾ? ಅವ್ರಿಗೆ ಏನೋ ಅಂತಂತಾರಲ್ಲ, ಸುಮ್ಮನೆ ಕುಣಿತಾರೆ, ನೀವು ಕಾಲಿಗೆ ಗೆಜ್ಜೆ ಹಾಕಿ ಕಳಿಸ್ತಾ ಇದ್ದೀರಾ. ಸೊ ವಿರಾಟ್ ಕೊಹ್ಲಿ ಇವತ್ತು 44 ಬಾಲಿಗೆ 81. ನನಗೆ ತುಂಬ ಆಸೆ ಇತ್ತು ಇವತ್ತೊಂದು 100 ಬರಬೇಕು ಅಂತ. ಸ್ಯಾಮ್ಸನ್ ಹೊಡೆದ್ರು, ತಿಲಕ್ ವರ್ಮಾ ಸೆಂಚುರಿ, ಅಭಿಷೇಕ್ ಶರ್ಮಾ ಬಂತು, ಹಾಗೆ ಸಾಯಿ ಸುದರ್ಶನ್ ಅವರಿಂದ ಸೆಂಚುರಿ ಬಂತು. ವಿರಾಟ್ ಕೊಹ್ಲಿ ಅವರಿಂದ ಒಂದು ಸೆಂಚುರಿ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಎರಡೂ ಶಾಟ್ ಕೂಡ ಸೂಪರ್ಬ್ ಆಗಿತ್ತು. ಜೇಸನ್ ಹೋಲ್ಡರಿಗೆ ಹೊಡೆದಿದ್ದು, ಆದರೆ ಒಂದು ಇನ್ಸೈಡ್ ಎಡ್ಜ್ ಬೋಲ್ಡ್ ಆಯಿತು. ಬಹಳ ಸಲ ನಿಮ್ಮ ಟೈಮ್ ಚೆನ್ನಾಗಿದ್ದಾಗ ಅಥವಾ ಅದೇ ಎಡ್ಜಾಗಿ ಬೌಂಡ್ರಿ ಹೋಗಿದ್ದು ಇದೆ. ಬಟ್ ಡಿಸಪಾಯಿಂಟ್ ಆದರೂ ವಿರಾಟ್ ಕೊಹ್ಲಿ. ಬಟ್ ಏನು ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲಿ ಲಾಸ್ಟ್ ಲೀಗ್ ಮ್ಯಾಚ್ ಬೇರೆ, ಒಂದು ಸೆಂಚುರಿ ಬರುತ್ತೆ ಅವ್ರ ಕಡೆಯಿಂದ ಅಂತ ಒಂದು ಆಸೆ ಇತ್ತು, ಬಟ್ ಆಗಲಿಲ್ಲ. ಬಟ್ ಫ್ಯಾಂಟಾಸ್ಟಿಕ್ ಇನ್ನಿಂಗ್ಸ್. ಈಗಲೂ ಕೂಡ ಯಂಗ್ಸ್ಟರ್ಸ್ಗಳಿಗೆ ಪೈಪೋಟಿ ಕೊಡ್ತಾ ಆರೆಂಜ್ ಕ್ಯಾಪನ್ನು ನಾನೇ ಹಿಡ್ಕೋತೀನಿ. ಯಾವಾಗ ಹಿಂದೆ ಕೂಡ ಪೈಪೋಟಿ ಕೊಡ್ತಾಯಿದ್ರು, ತೆಂಡೂಲ್ಕರ್ ಅವರು ಇದ್ದಂಥ ಟೈಮಲ್ಲೂ ಕೂಡ ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪ್ಗೆ ಫೈಟ್ ಕೊಡ್ತಿದ್ದಂಥ ಪ್ಲೇಯರ್. ಅದಾದಮೇಲೆ ನೆಕ್ಸ್ಟ್ ಜನ್ರೇಷನ್ ಏನು ಬರ್ತಾರೆ ಅವ್ರಿಗೂ ಕೂಡ ಫೈಟ್ ಕೊಡ್ತಾಯಿದ್ರು. ಬಟ್ ಇವಾಗಿನ ಜನ್ರೇಷನ್ಗೂ ಕೂಡ ವೈಭವ್ ಸೂರ್ಯವಂಶಿ, ಅಭಿಷೇಕ್ ಶರ್ಮಾ, ಎಂಥ ಪ್ಲೇಯರ್ಗಳಿಗೆ, ಶುಭ್ಮಾನ್ ಗಿಲ್, ಇವರಿಗೆ ಫೈಟ್ ಕೊಡೋದು ಇಟ್ಸ್ ನಾಟ್ ಈಸಿ. ಆ ಏಜಲ್ಲಿ ಫಿಟ್ನೆಸ್ ಇಟ್ಕೊಳ್ಳೋದು. ಸೊ ವಿರಾಟ್ ಕೊಹ್ಲಿ ಅವರ ಪ್ರತಿಯೊಂದು ಶಾಟ್ಸ್ ಕೂಡ ಎಸ್ಪೆಷಲಿ ಗ್ಲಾನ್ಸ್ ಮಾಡ್ತಾಯಿದ್ರು ಲೆಗ್ ಸೈಡ್, ಹಬ್ಬ. ಅವೆಲ್ಲವೂ ಕೂಡ ನೋಡೋಕ್ಕೆ ಹಬ್ಬ. ಜೊತೆಗೆ ಆ ಸಿಕ್ಸರ್ಗಳನ್ನು ಹೊಡೆದಂಥ ರೀತಿ 4 ಸಿಕ್ಸ್ ಎಲ್ಲವೂ ಕೂಡ ಸೂಪರ್. ಎಲ್ಲೋ ವಿರಾಟ್ ಕೊಹ್ಲಿ ಮತ್ತೆ ವಾಪಸ್ ಅವರ ಒಂದು ವೈಬ್ ಇದೆಯಲ್ಲ, ನಾವೊಂದು ಟಚ್ಗೆ ವಾಪಸ್ ಬರ್ತಿದ್ದಾರೆ ಅಂತ ಇವತ್ತಿನ ಇನ್ನಿಂಗ್ಸ್ ನೋಡಿದಾಗ ಅನ್ನಿಸ್ತು. ಇವತ್ತು ದೇವದತ್ ಪಡಿಕ್ಕಲ್ ಬಗ್ಗೆ ಮಾತನಾಡಲೇಬೇಕು. ದೇವದತ್ ಪಡಿಕ್ಕಲ್ ಬರ್ತಿದ್ದ ಹಾಗೆ ಫಸ್ಟ್ ಬಾಲ್ ಆ ಒಂದು ಲೆಗ್ ಸೈಡ್ ಯುವರಾಜ್ ಸಿಂಗ್ ಥರ ಒಂದೊಂದು ಫ್ಲಿಕ್ ರೀತಿಯಾಗಿ ಮಾಡಿದ್ರು. ಏನು ಶಾಟ್ ಅದು, ಯಾವ ರೀತಿಯಾಗಿ ಹೋಯಿತು. ಸೊ ಇವತ್ತು ಕಾನ್ಫಿಡೆಂಟ್ ಆಗಿದ್ದರು. ಅವರ ಸ್ಟ್ರೈಕ್ ರೇಟ್ ಇರೋದ್ರಲ್ಲೇ ದಿ ಬೆಸ್ಟ್. ಅವರು 203.7, 27 ಬಾಲಿಗೆ 55. ನೀವು ಕೂಡ ನೋಡಿರ್ತೀರ, 2 ಬೌಂಡ್ರಿ, 6 ಸಿಕ್ಸರ್. ದೇವದತ್ ಪಡಿಕ್ಕಲ್ ಹಿಂದೆ RCB ಇದ್ದಾಗ ರನ್ಗಳು ಬರ್ತಾಯಿತ್ತು, ಬಟ್ ಇದ್ದಂಥ ಕಂಪ್ಲೇಂಟ್ ಸ್ಟ್ರೈಕ್ ರೇಟ್ ಇಲ್ಲ ಅವ್ರದ್ದು ಅಂತ. ಬಟ್ ಇವತ್ತು ಸ್ಟ್ರೈಕ್ ರೇಟ್ ಜೊತೆಗೆ ಅವರ ಕೊಡ್ತಿರುವಂಥ ಒಂದು ಜವಾಬ್ದಾರಿ, ಬಂದೊಂದು ಕ್ಯಾಮಿಯೋ ಆಡಿ ಹೋಗು, ಇಷ್ಟ ಬಂದ ಹಾಗೆ ನಿನಗೇನು ಗೇಮ್ ಇದೆ ನಿಂದು ಆ ಥರ ಆಡಿ ಹೋಗು, ಎಕ್ಸ್ಪ್ರೆಸ್ ಮಾಡು ನಿನ್ನ ಅಂತ ಅದನ್ನು ಅವರು ಆಡಿ ತೋರಿಸಿದ್ರು ದೇವದತ್ ಪಡಿಕ್ಕಲ್. ಒಂದು ಕನ್ಸರ್ನ್ ನನಗಿದೆ, ನಾವು ಇದನ್ನು ಇನ್ನೂ ಬೇಗ ವಿನ್ ಆಗ್ಬೋದಾಗಿತ್ತು. 18.5 ಓವರ್ಸ್ ಏನಿದೆ, ನನಗನ್ನಿಸ್ತು ಒಂದು ಹಂತದಲ್ಲಿ ನಾವು 17 ಓವರ್ಗೆ ಮುಗಿಸ್ತೀವಿ ಅಂತ. ಬಟ್ ನಮ್ಮ ಇಂಡಿಯನ್ ಕೋರ್ ಬ್ಯಾಟ್ಸ್ಮನ್ ಒಂದು ಕಡೆ ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್ ಕ್ಲಿಕ್ ಆದರೆ, ಲಾಸ್ಟ್ ಮ್ಯಾಚ್ ಥರನೇ ರಜತ್ ಪಟಿದಾರ್, ಜಿತೇಶ್ ಶರ್ಮಾ ಇಬ್ಬರು ಕೂಡ ಫೇಲ್ ಆದರು. ರಜತ್ ಫಸ್ಟಿಗೆ ಗ್ಲಿಮ್ಸ್ ಕೊಟ್ಟರು. ರಜತ್ ಅವ್ರೊಂದ್ಸಲ ಕಚ್ಕೊಂಡ್ರೆ ಬರ್ತಾ ಇರುತ್ತೆ ರನ್. ಹಾಗೆ ಜಿತೇಶ್ ಶರ್ಮಾ ಕೂಡ ಫಸ್ಟ್ ಒಂದು 6 ಹೊಡೆದಿದ್ದು ಸ್ಟ್ರೈಟ್ ಲಾಂಗ್ ಆಫ್ ಮೇಲೆ. ನನಗನ್ನಿಸ್ತು ಇವತ್ತು ಇಬ್ಬರು ಮುಗಿಸಿ ಹೋಗ್ತಾರೆ ಇವರು, ಯಾಕಂದರೆ ಇಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್, ಪಟಿದಾರ್ ಹಾಗೆ ಜಿತೇಶ್ ಶರ್ಮಾ. ಬಟ್ ಇಬ್ಬರು ಸ್ವಲ್ಪ ಎಲ್ಲೋ ನಾವು ರನ್ ರೇಟ್ನ ನೋಡಬೇಕಾಗುತ್ತೆ. ಕೆಲವೊಂದು ಸಲ ಎಂಡಿಂಗಲ್ಲಿ ಮ್ಯಾಟ್ರ್ ಆಗೋದೇ ಇದು. ನಮಗೆ ಆಪರ್ಚುನಿಟಿ ಇದೆ, ನಮ್ಮ ಕೈಯಲ್ಲಿ ಮುಗಿಸ್ಬೋದು ಅಂತಿದ್ದಾಗ ಅಲ್ಲೇ ಧ್ವಂಸ ಮಾಡಿ ಹೋಗಬೇಕು. ತುಂಬ ಟಿಮ್ ಡೇವಿಡ್ಗೆ, ಕೃಣಾಲ್ ಪಾಂಡ್ಯಗೆ, ಇನ್ನು ಶೆಫರ್ಡ್ ಬರೋರಿದ್ದರು. ಬಟ್ ಇವನ್ ಐ ಫೆಲ್ಟ್ ನಾವು ಪಟಿದಾರ್ ಹಾಗೆ ಜಿತೇಶಿಂದನೇ ಫಿನಿಷ್ ಮಾಡಿದರೆ ನಮ್ಮ ರನ್ ರೇಟ್ ಇನ್ನೂ ಹೆಲ್ತಿಯಾಗಿರ್ತಾ ಇತ್ತು ಅಂತ. ಬಟ್ ಎನಿವೆ ನಾವು ಗೆದ್ದಿದ್ದೀವಿ. ತುಂಬ ನಾವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಕೆಲವೊಂದು ವಿಚಾರದಲ್ಲಿ. ಬಟ್ ಹೌದು, ಅವ್ರು ಫಿನಿಷ್ ಮಾಡಿದರೆ ಚೆನ್ನಾಗಿರೋದು. ಆ್ಯಂಡ್ ಕೃಣಾಲ್ ಪಾಂಡ್ಯ 12 ಬಾಲಿಗೆ 23, 3 ಬೌಂಡ್ರಿ, 1 ಸಿಕ್ಸ್. ಟಿಮ್ ಡೇವಿಡ್ ಅವ್ರಿಗೆ ಒಳ್ಳೆ ಸಾಥ್ ಕೊಟ್ಟರು. ಕೃಣಾಲ್ ಎಲ್ಲೊಂದು ಕಡೆ ಅವರ ಎಕ್ಸ್ಪ್ಲೋಸಿವ್ ಸೈಡ್ ಏನಿದೆ, ಅಗ್ರೆಸಿವ್ ಸೈಡ್ ಇವತ್ತು ಬ್ಯಾಟಿಂಗ್ ಮೂಲಕ ತೋರಿಸಿದ್ರು. 4 ಓವರ್ಗೆ 50 ಕೊಟ್ಟಿದ್ದೀನಿ, ಆದರೆ ಬ್ಯಾಟಿಂಗಲ್ಲಿ ಬಂದು ನಾನು ಬೇಗ ಫಿನಿಷ್ ಮಾಡ್ತೀನಿ ಅಂತ. 12 ಬಾಲಿಗೆ 23, 3 ಬೌಂಡ್ರಿ, 1 ಸಿಕ್ಸರ್. ಸೊ ಅಲ್ಲಿಗೆ ಏನು ಒಂದೊಂದು ಗೆಲುವು ಕೂಡ ಇದೆಯಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವು ಒಂದು ಸೋತ್ರೆ ಸಾಕು, ಅವ್ರನ್ನ ತುಳಿದು ಮೇಲೆ ಹೋಗೋಣ ಅಂತ ಒಂದು 2-3 ಟೀಮ್ ವೆಯ್ಟ್ ಮಾಡ್ತಾ ಇದ್ದಾವೆ. ಸೊ ಹಾಗಾಗಿ ಒಂದು ಸೋಲು ಕೂಡ ನಿಮ್ಮನ್ನು ತುಂಬ ಡೌನ್ ತರುತ್ತೆ. ಹೆಚ್ಚಿನ ಒಂದು ಏನು ಎಫರ್ಟ್ ಬೇಕಾಗುತ್ತೆ ಆಮೇಲೆ ನಾವು ಮೇಲೆ ಬರೋಕ್ಕೆ. ಬಟ್ ಇವಾಗ ಪಂಜಾಬ್ 6 ಮ್ಯಾಚಲ್ಲಿ 11 ಪಾಯಿಂಟ್, RCB 7 ಮ್ಯಾಚಲ್ಲಿ 10 ಪಾಯಿಂಟ್. ಸೊ RR ಕೂಡ ನಮ್ಮ ಜೊತೆನೇ ಇದ್ದಾರೆ. ಬಟ್ ರನ್ ರೇಟ್ ನಮಗಿಂತ ಕಡಿಮೆ ಇರೋದ್ರಿಂದ 3ನೇ ಪ್ಲೇಸಲ್ಲಿದ್ದಾರೆ. ಸೊ ಫೈನಲಿ ನಾವು ಟಾಪ್ 2 ಇದೇ ಮೊಮೆಂಟಮ್ನ ಕ್ಯಾರಿ ಮಾಡ್ತಾ ಉಳಿದಿರುವಂಥ 7 ಮ್ಯಾಚ್, 5 ಆಲ್ರೆಡಿ ಗೆದ್ದಿದ್ದೀವಿ. ಇನ್ನು ಬೇಕಿರೋದು 3, ಬರೀ 3ಅಲ್ಲ 7ಕ್ಕೆ 7 ಕೂಡ RCB ಗೆಲ್ಲೋ ಹಾಗಾಗಲಿ. ಸೊ ನಿಮಗೆ ಏನಿವತ್ತು ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್, ವಿರಾಟ್ ಕೊಹ್ಲಿ ಅವರ ಇನ್ನಿಂಗ್ಸ್ ಹೇಗಿತ್ತು ಅದನ್ನು ಕಮೆಂಟ್ ಮಾಡಿ. ಜೊತೆಗೆ ಜಿತೇಶ್ ಶರ್ಮಾ ಹಾಗೆ ರಜತ್ ಪಟಿದಾರ್ ಅವರ ಆ ಒಂದು ಎಫರ್ಟ್ ಬಗ್ಗೆ, ಅಥವಾ ಇನ್ನೂ ಅವರಿಂದ ಫಿನಿಷ್ ಮಾಡಬೇಕಾಗಿತ್ತು ಅವರಿಬ್ಬರೇ, ಇಲ್ಲ ಒಂದೊಂದು ಸಲ ಆಗುತ್ತೆ, ಖಂಡಿತ ಹೌದು ಅದು ಹಾಗೆ ಆಗುತ್ತೆ. ಸೊ ಅದರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ನಮಸ್ಕಾರ.